ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ನಟ ಧನ್ವೀರ್ ಆಗಮಿಸಿದ್ದಾರೆ. ಆಪರೇಷನ್ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. 1.5 ತಿಂಗಳ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು. ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಅದರ ಬೆನ್ನಲ್ಲೇ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಆಪರೇಷನ್ ಆಗುತ್ತಾ ಅಥವಾ ಫಿಸಿಯೋಥೆರಪಿನೇನಾ ಅನ್ನುವಂಥ ಪ್ರಶ್ನೆ ಇತ್ತು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂಥ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಧನ್ವೀರ್ ಅವರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಬೆಳಗ್ಗೆ ಅಷ್ಟೇ ಅವರ ಅಕ್ಕನ ಮಗ ಕುಟುಂಬಸ್ಥರು ಸೇರಿದಂತೆ ಬಂದು ದರ್ಶನ್ ಅವರಿಗೆ ತಿಂಡಿ ತಿನಿಸುಗಳನ್ನು ಕೊಟ್ಟು ಹೋಗಿದ್ರು. ಮನೆಯಿಂದ ತಿಂಡಿಯನ್ನ ತೆಗೆದುಕೊಂಡು ಬಂದಿದ್ರು. ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಾ ಇತ್ತಲ್ಲ, ಈಗ ಸದ್ಯಕ್ಕೆ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ಪತ್ನಿ ಹಾಗೂ ಆಪ್ತರು ಬಂದಿದ್ದಾರೆ. ಆರ್ ನಗರ ನಿವಾಸಕ್ಕೆ ದರ್ಶನ್ ಅವರು ತೆರಳುತ್ತಾರೆ. ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಸೇರಿದಂತೆ ಕನ್ಸರ್ವೇಟಿವ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ದರ್ಶನ್ ಅವರು ಬಹಳ ಬೆನ್ನು ನೋವಿನಿಂದ ಬೆಂಡಾಗ್ಬಿಟ್ಟಿದ್ರು. ಕೋರ್ಟ್ನಲ್ಲೂ ಕೂಡ ಇದೇ ರೀತಿಯಾಗಿ ವಾದವನ್ನ ಮಂಡಿಸಿದ್ರು ಅವರ ಪರ ವಕೀಲರಾಗಿರುವಂತ ಸಿ.ವಿ. ನಾಗೇಶ್ ಅವರು ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಪಾರ್ಶ್ವವಾಯು ಆಗುತ್ತೆ, ಬೆನ್ನು ಮುರಿದೋಗುತ್ತೆ ಅಂತೆಲ್ಲ ಅನಿವಾರ್ಯತೆಯ ಬಗ್ಗೆ ಕೋರ್ಟ್ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ರು. ಅದಾದ ಬಳಿಕ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಮೆಡಿಕಲ್ ಗ್ರೌಂಡ್ಸ್ನಲ್ಲಿ. ಹಾಗಾಗಿನೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಸದ್ಯಕ್ಕೆ ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ, ರಿಲೀಫ್ ಸಿಕ್ಕಿದೆ ದರ್ಶನ್ ಅವರಿಗೆ. ಅದರ ಬೆನ್ನಲ್ಲೇ ಇಲ್ಲಿವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ದರ್ಶನ್ ಅವರು. ಸದ್ಯಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅವರ ಆರ್ ನಗರ ನಿವಾಸಕ್ಕೆ ತೆರಳುತ್ತಾರೆ. ಅವರ ಪತ್ನಿ ಇರ್ಬೋದು, ಅದೇ ರೀತಿಯಾಗಿ ಜೈಲ್ಗೆ ದರ್ಶನ್ ಅವರು ಹೋದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಧನ್ವೀರ್ ಅವರೇನು ಪದೇ ಅವರ ಭೇಟಿಗೆ ಹೋಗ್ತಾ ಇದ್ರು, ಜೈಲ್ ಹತ್ರ ಹೋಗಿ ಮಾತನಾಡಿಸ್ಕೊಂಡು ಬರ್ತಾ ಇದ್ರಲ್ಲ, ಇವತ್ತು ಕೂಡ ಧನ್ವೀರ್ ಅವರು ಆಸ್ಪತ್ರೆಯ ಬಳಿ ಬಂದಿದ್ದಾರೆ. ಮೊನ್ನೆ ರಿಲೀಸ್ ಆದಂಥ ಅಂದರೆ ರೆಗ್ಯುಲರ್ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲೂ ಕೂಡ ಅವರು ಟ್ವೀಟ್ ಮಾಡ್ಕೊಂಡಿದ್ರು, ನಮ್ಮ ಕೊನೆ ಉಸಿರಿರುವವರೆಗೂ ಕೂಡ ನಾವು ನಿಮ್ಮ ಹಿಂದೆನೇ ಇರ್ತೀವಿ, ಬೆನ್ನ ಹಿಂದೆ ಇರ್ತೀವಿ ಅಂತ. ಅದೇ ರೀತಿಯಾಗಿ ಇವತ್ತು ಆಸ್ಪತ್ರೆಗೂ ಕೂಡ ಧನ್ವೀರ್ ಅವರ ಆಗಮನ ಆಗಿದೆ. ಜೊತೆಗೆ ದರ್ಶನ್ ಅವರ ಪತ್ನಿ ಕೂಡ ವಿಜಯಲಕ್ಷ್ಮಿಯವರು ಕೂಡ ಆಸ್ಪತ್ರೆಯತ್ತ ಬಂದಿದ್ದಾರೆ. ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥದ್ದು ದರ್ಶನ್ ಅವರು. ಆಸ್ಪತ್ರೆಯಲ್ಲಿ ಸರ್ಜರಿ ಏನಾದರೂ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಈಗ ಅದರ ಬಗ್ಗೆ ಕುತೂಹಲ ಚರ್ಚೆ ಸದ್ಯಕ್ಕಿಲ್ಲ. ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ. ಏನೇನು ಚಿಕಿತ್ಸೆ ಪಡ್ಕೊಂಡ್ರು, ಏನೇನು ಟ್ರೀಟ್ಮೆಂಟ್ ಆಯಿತು ಅದ್ರ ಬಗ್ಗೆ ಕೂಡ ವೈದ್ಯರೇ ಹೇಳಬೇಕಿದೆ. ಈಗ ಹೇಗಿದ್ರು ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಒಂದಷ್ಟು ಷರತ್ತುಬದ್ಧವಾಗಿ ಸಿಕ್ಕಿರುವಂಥ ಜಾಮೀನು ಇದು. ಆ ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು, ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನುವಂಥ ಒತ್ತಾಯ ಈಗ ಇಲ್ಲ. ಆ ಮಧ್ಯಂತರ ಜಾಮೀನಲ್ಲೇ ಅವ್ರು ಹೊರಗಿದ್ದಿದ್ರು ಅಂದರೆ ಆ ಒತ್ತಾಯ ಕೇಳಿ ಬರ್ತಾ ಇತ್ತು. ಯಾವಾಗ ಸರ್ಜರಿ ಅಂತ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು. ವಕೀಲರು ಅದಕ್ಕೆ ಉತ್ತರ ಕೊಡಬೇಕಿತ್ತು, ಮೆಡಿಕಲ್ ರಿಪೋರ್ಟ್ಸನ್ನು ಕೊಡಬೇಕಾಗಿತ್ತು. ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅದರ ಟೆನ್ಷನ್ ಇಲ್ಲ. ಸದ್ಯಕ್ಕೆ ದರ್ಶನ್ ಅವರು ಇಲ್ಲಿವರೆಗೂ ಬಿಜಿಎಸ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ರು, ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ರು, ಫಿಸಿಯೋಥೆರಪಿ ಆಗ್ತಾ ಇತ್ತು. ವೈದ್ಯರು ಕೂಡ ವ್ಯಾಯಾಮಗಳನ್ನು ಮಾಡುವುದರ ಮೂಲಕ ಇವರ ಬೆನ್ನು ನೋವನ್ನು ನಿವಾರಣೆ ಮಾಡಬಹುದು ಅಂತ ಹೇಳಿದ್ದಾರೆ. ಹೀಗಾಗಿ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇರುವಂಥ ದರ್ಶನ್ ಅವರು ಮುಂದೆ ಯಾವ ರೀತಿಯಾಗಿ ಅವರ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಹೇಗೆ ಆ ಬೆನ್ನು ನೋವನ್ನು ನಿವಾರಣೆ ಮಾಡ್ಕೊಳ್ತಾರೆ ನೋಡಬೇಕಿದೆ. ಸದ್ಯಕ್ಕಂತೂ ದರ್ಶನ್ ಅವರು ಯಾವಾಗ ಸರ್ಜರಿ ಮಾಡಿಸ್ಕೊಳ್ತಾರೆ ಅಥವಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ಅನ್ನುವಂಥ ಪ್ರಶ್ನೆ ಏನಿತ್ತು ಅದಕ್ಕೆ ಇವತ್ತಿಗೆ ಉತ್ತರ ಸಿಕ್ಕಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ನೇರವಾಗಿ ಆರ್ ನಗರದ ನಿವಾಸಕ್ಕೆ ತೆರಳುತ್ತಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು, ಸ್ನೇಹಿತ ಆಗಿರುವಂಥ ಧನ್ವೀರ್ ಇರ್ಬೋದು, ಅವರ ಆಪ್ತರು ಕೂಡ ಆಸ್ಪತ್ರೆಯತ್ತ ಈಗಾಗಲೇ ಜಮಾಯಿಸಿದ್ದಾರೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ದರ್ಶನ್. ಮೊದಲು 6 ವಾರಗಳ ಕಾಲ ಅಂತ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಅದಾದ ಬಳಿಕ ಅವರ ಸರ್ಜರಿ ಅಥವಾ ಆಪರೇಷನ್ ದಿನಾಂಕ 11ನೇ ತಾರೀಕೆ ನಿಗದಿ ಆಗಿಬಿಟ್ಟಿದೆ ಅಂತ ಅವರ ಪರ ವಕೀಲರು ವಾದಿಸಿದ್ರು. ಹಾಗಾಗಿ ಜಾಮೀನಿನ ವಿಸ್ತರಣೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಮೊನ್ನೆ ಅಷ್ಟೇ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಈಗ ಇಲ್ಲಿವರೆಗೂ ಏನು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ದರ್ಶನ್ ಅವರು, ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇದರ ನಂತರದ ಅವರ ವರ್ತನೆ ಅಥವಾ ಡೆವಲಪ್ಮೆಂಟ್ಸ್ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕಿದೆ. ಯಾಕೆಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿದೆಯಲ್ಲ, ಹಾಗಾಗಿ ಒಂದಷ್ಟು ಷರತ್ತುಗಳು ಕೂಡ ಇದ್ದಾವೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ.
ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಈ ಬೆನ್ನು ನೋವು ಅನ್ನುವಂಥ ಒಂದು ತೊಂದರೆ ಶುರುವಾದಾಗಿನಿಂದ ಕೂಡ ಬಳಲಿ ಬೆಂಡಾಗ್ಬಿಟ್ಟಿದ್ರು. ಇದೇ ಕಾರಣವನ್ನು ಇಟ್ಕೊಂಡೇ ಮಧ್ಯಂತರ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ರು. ಅದಾದ ಬಳಿಕ ಆಗೋದೇ ಇಲ್ಲ, ಬೆನ್ನು ನೋವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅವರಿಗೆ ಅಲ್ಲಿ ಬಳ್ಳಾರಿ ಜೈಲಿನಲ್ಲೇ ಈ ಮೆಡಿಕಲ್ ಬೆಡ್ ವ್ಯವಸ್ಥೆ ಮಾಡಲಾಯಿತು. ಜೊತೆಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆ ಕೂಡ ಮಾಡಿದ್ರು. ಅದಾದ ಬಳಿಕ ಅವರನ್ನು ಆಸ್ಪತ್ರೆಗೆ ಸೇರಿಸಲೇಬೇಕು, ಸರ್ಜರಿ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೆ ಅಷ್ಟು ಗಂಭೀರವಾಗಿ ಅಥವಾ ಅಷ್ಟು ಪರಿಣಾಮಕಾರಿಯಾಗಿ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರವಾಗಿ ವಾದ ಮಂಡಿಸಿದ ಬಳಿಕ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಹಾಗಾಗಿ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಬಟ್ ಸರ್ಜರಿ ಮಾತ್ರ ಆಗಲೇ ಇಲ್ಲ. 1.5 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು ಕೂಡ ಸರ್ಜರಿ ಆಗಲಿಲ್ಲ. ಫಿಸಿಯೋಥೆರಪಿ ಇರ್ಬೋದು, ಅಲ್ಟ್ರಾಸೌಂಡ್ ಟ್ರೀಟ್ಮೆಂಟ್ ಇರ್ಬೋದು, ಅದೇ ರೀತಿಯಾಗಿ ವ್ಯಾಯಾಮಗಳನ್ನ ಮಾಡೋದ್ರ ಮೂಲಕ ಇವರ ಬೆನ್ನು ನೋವು ಸರಿ ಹೋಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಸದ್ಯಕ್ಕೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್ ಅವರು. ಡಿಸ್ಚಾರ್ಜ್ ಆಗಿರೋದ್ರಿಂದ ಸರ್ಜರಿ ಅಂತೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಆಪರೇಷನ್ ಆಗಲ್ಲ. ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದ್ರಿಂದ ಅವರ RR ನಗರದ ಮನೆಯತ್ತ ತೆರಳ್ತಾರೆ. RR ನಗರದ ನಿವಾಸದಲ್ಲಿರ್ತಾರೆ. ಈಗಾಗಲೇ ಅವರ ಪತ್ನಿ ಇರ್ಬೋದು, ಧನ್ವೀರ್ ಇರ್ಬೋದು, ಅವರೆಲ್ಲರೂ ಕೂಡ ಆಸ್ಪತ್ರೆಯತ್ತ ಬಂದು ಜಮಾಯಿಸಿ ದರ್ಶನ್ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಸದ್ಯಕ್ಕೆ ಈಗ ಡಿಸ್ಚಾರ್ಜ್ ಆಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರೆ ದರ್ಶನ್ ಅವರು ಅವರ RR ನಗರದ ನಿವಾಸದತ್ತ ತೆರಳ್ತಾರೆ. ಬೆಳಗ್ಗೆಯಿಂದ ಕೂಡ ಇದ್ರ ಬಗ್ಗೆನೇ ಮಾತನಾಡ್ತಾ ಇದ್ವಿ. ಏನಾದರೂ ಡಿಸ್ಚಾರ್ಜ್ ಇವತ್ತೇ ಆಗುತ್ತಾ ಅಥವಾ ಸರ್ಜರಿಗೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಟರ್ ಹೇಳ್ತಾರಾ ಅನ್ನೋದ್ರ ಬಗ್ಗೆ. ಬಟ್ ಕೊನೆಗೂ ಕೂಡ ಇವತ್ತು ಡಿಸ್ಚಾರ್ಜ್ ಆಗಿ ಮನೆಯತ್ತ ತೆರಳ್ತಾ ಇದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಒಂದು ದೊಡ್ಡ ರಿಲೀಫ್ ದರ್ಶನ್ ಅವರಿಗೆ ಸಿಕ್ಕಿರೋದು. ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲಿ ಹಲವು ಟೆನ್ಷನ್ ಇದ್ವು. ಸರ್ಜರಿ ಮಾಡಿಸಲೇಬೇಕು ಅನ್ನುವಂಥ ಒತ್ತಾಯ ಇತ್ತು, ಅಥವಾ ವೈದ್ಯಾಧಿಕಾರಿಗಳಿಂದ ರಿಪೋರ್ಟ್ಸನ್ನು ತರಿಸ್ಕೊಡ್ಲಾಗ್ತಾ ಇತ್ತು ಕೋರ್ಟ್ಗೆ. ಇಲ್ಲ, ಅವರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಅವರ ಶರೀರ ಅಥವಾ BP ವೇರಿಯೇಷನ್ನಿಂದಾಗಿ ಈಗಲೇ ಸರ್ಜರಿ ಮಾಡಿಸೋದಕ್ಕಾಗಲ್ಲ ಅನ್ನುವಂಥ ನೆಪಗಳಿದ್ವು. ಆದ್ರೀಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ದರ್ಶನ್ ಅವರು ಫುಲ್ ಖುಷಿಯಾಗಿದ್ದಾರೆ. ಅಂದರೆ ಯಾವ ಟೆನ್ಷನ್ ಕೂಡ ಇಲ್ಲ. ಸರ್ಜರಿ ಅನ್ನುವಂಥ ಒತ್ತಾಯ ಇಲ್ಲ. ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಅವರ ಇಚ್ಛೆಯಂತೆ ಈಗ ಟ್ರೀಟ್ಮೆಂಟ್ ತೆಗೆದುಕೊಳ್ಬೋದು. ಯಾಕೆಂದರೆ ಸರ್ಜರಿ ಕಾರಣ ನೀಡಿ ಏನೋ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರಲ್ಲ, ಅದರ ಚೌಕಟ್ಟಿನಲ್ಲಿ ಅವರಿಗಿಲ್ಲ. ರೆಗ್ಯುಲರ್ ಬೇಲ್ ಪಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯ ಕಟ್ಟಳೆಗಳಿಲ್ಲ. ಅಂದರೆ ಷರತ್ತುಬದ್ಧ ಜಾಮೀನಿನ ಪ್ರಕಾರ ಆ ಷರತ್ತುಗಳೇನಿದ್ದಾವೆ ಅವುಗಳನ್ನು ಮಾತ್ರ ಅವರು ಫಾಲೋ ಮಾಡಬೇಕಾಗುತ್ತೆ. ಬೆಂಗಳೂರು ಬಿಟ್ಟು ಹೋಗೋಂಗಿಲ್ಲ, ಅಥವಾ ರಾಜ್ಯವನ್ನು ಬಿಟ್ಟು ಹೋಗೋಂಗಿಲ್ಲ. ಆಗಾಗ ಬಂದು ವಿಚಾರಣೆಗೆ ಹಾಜರಾಗಬೇಕು, ತನಿಖೆಗೆ ಸಹಕರಿಸಬೇಕು. ಇಂತಹ ಕೆಲವೊಂದು ಷರತ್ತುಗಳೇನಿದ್ದಾವೆ ಅವುಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಈಗ ಸರ್ಜರಿ ಮಾಡಿಸ್ದೇನೆ ಡಿಸ್ಚಾರ್ಜ್ ಆಗಿ ದರ್ಶನ್ ಅವರು ತಮ್ಮ ಮನೆಯತ್ತ ತೆರಳ್ತಾ ಇದ್ದಾರೆ. 45 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿದ್ರು, ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಔಷಧಿ ಇರ್ಬೋದು, ಬೇರೆ ಮೆಡಿಸಿನ್ಸ್ ಇರ್ಬೋದು, ಅಥವಾ ಥೆರಪಿಗಳಿರ್ಬೋದು, ಅದರ ಮೂಲಕನೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಬಹಳ ಗಂಭೀರವಾದ ಬೆನ್ನು ನೋವು ಎನ್ನಲಾಗ್ತಾ ಇತ್ತು. ಅಂದರೆ ಅವರ ಸ್ಪೈನಲ್ ಕಾರ್ಡ್ ಏನಿದೆ ಬಹಳ ಊದ್ಕೊಳ್ತಾ ಇದೆ. ಅದರಲ್ಲಿ ಒಂದಷ್ಟು ಪೆಟ್ಟು ಬಿದ್ದಿರೋದ್ರಿಂದ ಈ ಚಳಿಗಾಲಕ್ಕೂ ಅದಕ್ಕೂ ಇನ್ನೂ ನೋವು ಹೆಚ್ಚಾಗ್ತಾ ಇದೆ ಅಂತೇಳಿ ಒಂದಷ್ಟು ವೈದ್ಯಾಧಿಕಾರಿಗಳಿಂದ ರಿಪೋರ್ಟ್ಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಸಿ.ವಿ. ನಾಗೇಶ್ ಅವರು ಅದೇ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿ ಕೊನೆಗೂ ಕೂಡ ಆರೋಪಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೊಡಿಸಿದ್ರು. ಅದಾದ ಬಳಿಕ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲೇ ರೆಗ್ಯುಲರ್ ಬೇಲ್ ಕೂಡ ಸಿಕ್ಬಿಟ್ಟಿದೆ. ಇವರು ದರ್ಶನ್ ಸೇರಿದಂತೆ ಒಟ್ಟು 7 ಜನರಿಗೂ ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥದ್ದು. ದರ್ಶನ್ ಅವರು ಇಲ್ಲಿವರೆಗೂ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಆ ಚಿಕಿತ್ಸೆ ಎಲ್ಲ ಮುಗಿಸಿ ಸದ್ಯಕ್ಕೀಗ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಸತತ 1.5 ತಿಂಗಳ ಕಾಲ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿದ್ರು, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಸರ್ಜರಿ ಆಗಲೇಬೇಕು ಅನ್ನುವಂಥ ಒಂದಷ್ಟು ಪ್ರೆಷರ್ ಇತ್ತು. ಆದ್ರೀಗ ಅದ್ಯಾವ ಪ್ರೆಷರ್ ಕೂಡ ಇಲ್ಲ. ರೆಗ್ಯುಲರ್ ಬೇಲ್ ಇದೆ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ನೆಕ್ಸ್ಟ್ ದರ್ಶನ್ ಅವರ ವರ್ತನೆ ಹೇಗಿರುತ್ತೆ ಅದನ್ನು ನೋಡಬೇಕಿದೆ.
ಈ ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲಿ ಪದೇ ಪದೇ ಅದೇ ನೆಪವನ್ನು ಹೇಳ್ತಾ ಇದ್ರು. ಬೆನ್ನು ನೋವಿನಿಂದಾಗಿ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ, ಹೆಚ್ಚಿನ ಚಿಕಿತ್ಸೆ ಬೇಕು, ಸರ್ಜರಿ ಆಗಬೇಕು ಅಂತ. ಬಟ್ ಈಗ ಅದ್ಯಾವುದು ಕೂಡ ನೆಪಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಹಾಗಾಗಬೇಕು ಹೀಗಾಗಬೇಕು ಅದ್ಯಾವ ವಿಚಾರಗಳು ಈಗ ಪ್ರಸ್ತಾಪ ಆಗಲ್ಲ ಅನಿಸುತ್ತೆ. ರೆಗ್ಯುಲರ್ ಅಥವಾ ಕಾಯಂ ಬೇಲು ಸಿಕ್ಕಿರೋದ್ರಿಂದ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದನ್ನ ನೋಡಬೇಕಿದೆ ಈ ಬೇಲ್ ಸಂದರ್ಭದಲ್ಲಿ. ದರ್ಶನ್ ಅವರು ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥದ್ದು. ಅವರ ಪತ್ನಿ ಹಾಗೂ ಧನ್ವೀರ್ ಅವರ ಜೊತೆ ಮನೆಯತ್ತ ಹೊರಟಿದ್ದಾರೆ. RR ನಗರದ ನಿವಾಸದತ್ತ ಹೊರಟಿರುವಂಥದ್ದು. ಇಲ್ಲಿವರೆಗೂ ಕೂಡ 1.5 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿರುವಂತಹ ದರ್ಶನ್ ಅವರ ಆರೋಗ್ಯದಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ನೋಡಬೇಕಿದೆ. ಅಂದರೆ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಬಹಳ ವೇದನೆ ಆಗ್ತಾ ಇದೆ, ಅನುಭವಿಸೋದಕ್ಕಾಗ್ತಾ ಇಲ್ಲ ಈ ನೋವನ್ನು ಅಂತ ಹೇಳಿನೇ ಆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದು. ಮಧ್ಯಂತರ ಜಾಮೀನು ಆದಮೇಲೂ ಕೂಡ ಅವರು ಆಸ್ಪತ್ರೆಯಲ್ಲೇ ಇದ್ದರು. ಹಾಗಾಗಿ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಲೇಬೇಕು, 11ನೇ ತಾರೀಕು ದಿನಾಂಕ ನಿಗದಿ ಆಗಿದೆ ಅಂತೇಳಿ ಮತ್ತೆ ಜಾಮೀನಿನ ವಿಸ್ತರಣೆ ಆಯಿತು. ಅದಾದ ಬೆನ್ನಲ್ಲೇ ರೆಗ್ಯುಲರ್ ಬೇಲ್ ಕೂಡ ಈಗ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇಲ್ಲಿವರೆಗೂ ಏನೇನು ಚಿಕಿತ್ಸೆ ಆಗಿದೆ, ಮುಂದೆ ಯಾವ ರೀತಿ ಚಿಕಿತ್ಸೆ ಅನ್ನೋದನ್ನು ಕೂಡ ನೋಡಬೇಕಿದೆ. ಬಟ್ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ, ಅಂದರೆ ಕಾಯಂ ಜಾಮೀನು ಸಿಕ್ಕಿರೋದ್ರಿಂದ ಒಂದು ರೀತಿ ಬಿಗ್ ರಿಲೀಫ್ ಇದು. ಈ ಸಂದರ್ಭದಲ್ಲಿ ಏನು ಬೇಕಿದ್ರೂ ಮಾಡ್ಬೋದು, ಅಂದರೆ ಚಿಕಿತ್ಸೆ ತಗೋಬೋದು, ತಗೊಳ್ಳದೇ ಇರ್ಬೋದು, ಅಥವಾ ಅದು ನಿಜಾನೋ ಸುಳ್ಳು ಅದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕೋರ್ಟ್ಗೆ ಅವರು ಕೊಟ್ಟಿದ್ದಂತಹ ವರದಿಗಳೇನಿದ್ದಾವೆ ನಿಜಾನೋ ಸುಳ್ಳು ಅನ್ನುವಂಥ ಚರ್ಚೆ ಈಗಲೂ ಕೂಡ ಓಡಾಡ್ತಾ ಇದೆ. ಬಟ್ ಈಗಲಂತೂ 1.5 ತಿಂಗಳ ಕಾಲ ಏನು ಆಸ್ಪತ್ರೆಯಲ್ಲಿ ಇದ್ದರು, ಚಿಕಿತ್ಸೆಯನ್ನು ಪಡ್ಕೊಂಡ್ರು, ಫಿಸಿಯೋಥೆರಪಿ ಅಂತೆ, ಅದೇ ರೀತಿಯಾಗಿ ಔಷಧೋಪಚಾರಗಳಂತೆ, ಟಾನಿಕ್ ಮಾತ್ರೆಗಳಂತೆ ಅದನ್ನು ಜೈಲಾಸ್ಪತ್ರೆಯಲ್ಲೂ ಕೂಡ ಕೊಡ್ತಾ ಇದ್ರು. ಬಟ್ ಇಲ್ಲಿ ಆಪರೇಷನ್ ಮಾಡಿಸ್ಲೇಬೇಕು ಅನ್ನುವಂಥ ಕಾರಣಕ್ಕೇನು ಆಸ್ಪತ್ರೆ ಸೇರಿದ್ರು. ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪತ್ನಿ ಧನ್ವೀರ್ ಸೇರಿದಂತೆ ಆಪ್ತರು ಬಂದು ಅವ್ರನ್ನ ಕರ್ಕೊಂಡು ಹೋಗಿರೋದು. ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ನಟ ದರ್ಶನ್ ಮನೆಯತ್ತ ಹೊರಟಿರೋದು. ಸರ್ಜರಿ ಬದಲು ಥೆರಪಿ ಮಾಡಿಸಿಕೊಳ್ಳೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿ ಈಗ ಅವರ ಮನೆಯತ್ತ ಹೊರಟಿದ್ದಾರೆ. ಯಾವುದೇ ರೀತಿಯ ಸರ್ಜರಿ ಅಗತ್ಯ ಇಲ್ಲ, ಅದ್ರ ಬದಲು ಈ ಫಿಸಿಯೋಥೆರಪಿನೇ ಮಾಡಿಸ್ಕೋಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರ್ಜರಿ ಮಾಡಿಸ್ಕೊಂಡ್ರೆ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಸ್ಟಂಟ್ಸನ್ನು ಮಾಡೋದಕ್ಕಾಗಲ್ಲ, ಈ ಫೈಟ್ಸ್ ಮಾಡೋದಕ್ಕಾಗಲ್ಲ, ಅಂತಹ ಸಾಹಸಮಯ ದೃಶ್ಯಗಳಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಆಪರೇಷನ್ ಆಗಿಬಿಡ್ತು ಅಂದರೆ. ಆ ಕಾರಣಕ್ಕಾಗಿಯೇ ದರ್ಶನ್ ಅವರು ಮೊದಲಿಂದ ಕೂಡ ಆಪರೇಷನ್ ಬೇಡ, ಬದಲಿಗೆ ಸರ್ಜರಿ ಅಥವಾ ಹೆಚ್ಚಿನ ಚಿಕಿತ್ಸೆಗಾಗಿ ನಾನು ಆಸ್ಪತ್ರೆಗೆ ದಾಖಲಾಗ